ಹಾಯ್ ನಮಸ್ಕಾರ ಗೆಳೆಯರು ಎಲ್ಲರಿಗೂ ವಿಷಯ ಏನಪ್ಪ ಅಂತಂದ್ರೆ ಇವತ್ತು ಸಂಗಪ್ಪನ ಕತೆ ಹೇಳಕ್ ಬಂದೀನಿ. ಜಬ್ಬರು ಗಂಡ ಹೆಂಡ್ತಿವ್ರು ಇಬ್ರು. ಇವ್ರೇನು ₹1 ದಾರಿ ಕಳ್ಕನಾರಲ್ಲ, ಒಂದು ಚಾ ಕುಡ್ಸಾರಲ್ಲ ಊರಾಗ. ಭಾಳ ಜಿಬ್ಬನ ಕಟ್ಟಿ ಮನುಷ್ಯರು ಇವರು. ಇನ್ನೂ ಒಂದು ಕಲ್ಲರ ಒಂದು ಅಲ್ಲಾಡ್ತಿವ್ರು, ಅಲ್ಲಾಡ ಮಂದಿ ಅಲ್ಲ ಅಂತ ಕಟ್ಟಿ. ಹೆಂಗಪ್ಪ ಅಂದ್ರೆ ಇವರು ಮನೆ ಮುಂದೆ ಒಂದು ಬೇನಿ ಗಿಡ ಬೆಳೆದಿತ್ತಂತ. ಬೇನಿ ಗಿಡ ಬೆಳೆದಾಗ ಇದು ಹೋಳಿ ಹುಣ್ಣಿಮೆ ಟೈಮ್ನಾಗ ಎಲಿ ಉದಿರಿ ದಿನ ಕಸ ಬಿಡಕ್ಕೆ ಚಲೋ ಆಯ್ತಿ. ಕಸ ಮತ್ತೆ ಹಾಕಿ ಸಂಗವ ದಬ್ಬದ ಮಾಡಿಲ್ಲ. ಸಂಗಪ್ಪ ಏನು ಮಾಡುತ್ತೆ, ಯಾಕೆ ದಬ್ಬದು ಬಿಡಲೇ ಕೊಡೋದು ಏನು ಮಾಡುತ್ತೆ, ಗಾಳಿ ಗೊತ್ತಂತ ಮತ್ತೆ ಹಾಕಿದ್ರೆ ದಿನ ಅದು ಬೇನಿ ಎಲಿ ಬಿಡೋದು ದಬ್ಬ ಸಂಗಪ್ಪ ಮನೇಲಿದ್ದ ಬಂದಂತ ಮೈ ತೊಕ್ಕೊಂಡು ದೋತ್ರ ಹಾಕಿಂದ ಹಿಂಗೆ ದೋತ್ರ ಸಿಗಿಸಿ ಅಂತ ಬಂದಂತ ಹೊರಗೆ. ದೋತ್ರ ಸಿಗಿಸಿ ಅಂತ ಬಂದಾಗ ಕಡ್ದು ಬಿಡತ್ತೀನಿ ಗಿಡ ಅಂದ. ನಿನ್ಗೆ ದಗದ ಬೇಡ, ಅದು ದಿನ ಒಂದು ಕಾಲ ಕಸ ತಗೊಂಡು ಕುಂತಿದ್ದಿ, ಗಿಡ ಕಡ್ದು ಬಿಡಮ್ಮಂತ ಸಂಗಪ್ಪ ಇವ್ರಿಗೆ ಹಚ್ಕೊಂಬಂದಂತ ಬರೇ ಮೇಲೆ ಗಿಡ ಹೇರಿನಂತ ಬಂದು ಭಾಳ ಉರುಪಿಲೆ ಗಿಡ ಹೇರಿ ಸಂಗವ ಕೊಡ್ಲಿ ಮಸ್ಕೊಂಬಂದ್ಲಂತ. ಕೊಡ್ಲಿ ಮಸ್ಕೊಂಬಂದು ಗಿಡ ಹೇರಿನಂತ ಗಂಡ ತಗಂದು ಕಾಸಿ ಕೊಡ್ಲಿ ಒಗಲ್ಲಂತ ಗಿಡದಾಗ. ಒಗದ ಗಳೇನ ಬರೇ ಮೇಲೆ ದೋತ್ರ ಹಾಕ್ಯಂದು ಒಂದು 2 ಕೊಯ್ಲಿ ಕಡ್ದಂತ ಸಂಗಪ್ಪ. ಕಡ್ದಗಳೇನ ಒಂದು 2 ಕೊಯ್ಲಿ ಕಡ್ದಾನ. ಮಧ್ಯಾಹ್ನ ಆಯ್ತಿ, ಊಟದ ಹೊತ್ತಾಯ್ತಿ, ಊಟ ಮಾಡ್ಬರ್ರಿ ಅಂತ ಕರ್ದಾಳ ಗಂಡನ. ಊಟ ಮಾಡ್ಬಾ ಒತ್ತಾಯ್ತಿ, ಊಟ ಮಾಡಂತ ಗಳೇನ ಕರ್ದಗಳೇನ ಇಲ್ಲ ಇನ್ನೊಂದು 2 ಕೊಯ್ಲಿದ ಮೇಲೆ ಕಡ್ದ ಬರ್ತಾನಂತ ಕುಂತಗಳೇನ ಏನು ಮಾಡಿದ್ವಿ, ಇಳಿಯಕ್ಕೆ ಜಡ ಆಗ್ಬಿಡ್ತೈತೆ, ಭಾಳ ಕಠಿಣ ಆಯ್ತು ಅದು. ಇಳಿಯಕ್ಕೆ ಏನಾಯ್ತಿ, ಮತ್ತು ಮ್ಯಾಗ ಗೀರಿ ಕುಂತಾನ 2 ಕೊಯ್ಲಿ ಕಡ್ದಾನ. ಇಳಿಯಕ್ಕೆ ನೋಡಿದ್ರೆ ಬರೋವಲ್ತು. ಆದಗಳೇನ ಒಂದು ಉಪಾಯ ಮಾಡಿಲ್ಲ ಅಂತ. ನಾನು ಇಲ್ಲಿಂತ ಬಿಟ್ಟಿನಿಲ್ಲ, ನನಗೆ ಇಳಿಯಕ್ಕೆ ಬರಲ್ತು, ನನಗೆ ಹೆಂಗಾರು ಮಾಡಿ ನೀನು ನನಗೆ ಒಂದು ಉಪಾಯ ಮಾಡ್ಬೇಕು ನನಗೆ ಅಂದ್ರೆ ಆಕಿ ಸಂಘ ಹೋಗಿ ಪಂಚಿಂದ ಒಂದು ಗಾದಿ ತಗೊಂಬಂದ್ಲಂತ. ಅದ್ರ ಮೇಲೆ ಗಂಡ ನಿಳ್ಸಾಕ ಗಾದಿ ತಂದಿಟ್ಲಂತ. ಸಂಗಪ್ಪ ಭಾಳ ಮನಸ್ಸು ಗಟ್ಟಿಯಾಗಿ ಹಿಡ್ಕೊಂಡು ಗಾದಿ ಮೇಲೆ ಆಗಿರಿದಂತ. ಗಾದಿ ಮೇಲೆ ಆಗಿದ್ಗಳನ್ನ ಪುಡ್ದು ಕಾಯಿಸಿ ಪೂರ ಹೋಗಿ 3ನೇ ಕೊಯ್ಲಿ ಜೋತ ಬಿದ್ದು ಬಿಟ್ಟಂತ. 3ನೇ ಕೊಯ್ಲಿ ಜೋತ ಬಿದ್ದುಗಳೇನ ಸಂಗವ ಐಡಿಯಾ ಮಾಡಿಲ್ಲಂತ. ನನ್ನ ಗಂಡ ಹಿಂಗೆ ಜೋತ ಬಿದ್ದು ಬಿಟ್ನ, ಇದು ಪಂಜ್ ಪುಡ್ದು ಬಿಡ್ತಿ, ಈ ಗಾದಿ ಪಂಜ್ ಪುಡಿತಿ, ನನ್ನ ಗಂಡ ಹಿಂಗೆ ಜೋತ ಬಿದ್ದು ಏನು ಮಾಡ್ಬೇಕಂತ ಕಿರಾಣಿ ಅಂಗಡಿಗೆ ಹೋಗಿ 1 kg ಅಂಟು ತಂದ್ಲಂತ. ಹೋಗಿ 1 kg ಅಂಟು ತಂದಾಗ ಹಾಯಿಸಿ ಎಲ್ಲ ತೆಳ್ಳಗ ಆ ಗಾದಿಗೆ ಹಿಂಗೆ ಕಲಿಸಿ ಗಾದಿಗೆ ಹಚ್ಚಿಬಿಟ್ಲಂತ. ಗಾದಿಗೆ ಹಚ್ಚಿದ್ಗಳನ್ನ ಸಂಗಪ್ಪ ಮತ್ತೆ ಗಟ್ಟಿ ನಿರ್ಧಾರ ಮಾಡಿ ಹೊತ್ತಿ ನಾನು ಜಿಗಿದ್ ನೋಡಲಿ ಅಂದಂತ. ಜಿಗಿದ್ಬಿಟ್ನಂತ. ಜಿಗಿದ್ಗಳನ್ನ ಏನಾಗ್ಬಿಡಿತ ಅದು, ಗಾದಿ ಮೇಲೆ ಜಿಗದನಲ್ಲ ಮತ್ತೆ ಹೋಗಿ ಪುಡ್ದು ಬಿದ್ದಂತ 4ನೇ ಕೊಯ್ಲಿಗೆ. ಹೆಂಗೆ ಪುಡ್ದು ಬಿದ್ದನಪ್ಪ ಅಂತಂದ್ರೆ ಅದು ಹಿಡ್ಕೊಂಡಿಲ್ಲ ಅಂಟದ. ನಾನು ಹಿಡ್ಕಂದ್ರೆ ನಾನು ಇಲ್ಲೇ ಕುಂದಿರ್ತಂತ ಮಾಡ ಅದು ದೋತ್ರ ಪುಷಿಗೆ ಬರೀ ಮೇಲೆ ಹೋಗಿ 4ನೇ ಕೊಯ್ಲಿ ದಶ ಬತ್ಲ ಜೋತ ಬಿದ್ದುಬಿಟ್ನಂತ. ಆ ದೋತ್ರ ಅದಕ್ಕೆ ಪಂಜಿಗೆ ಸಿಗಬಿತ್ತಂತ. ಅದು ಮತ್ತೆ ಅಂತ ಹಚ್ಚಿಬಿಟ್ಟಾಳ. ಆ ದೋತ್ರ ಇದ್ರೆ ಅದು ಗಾದಿಗೆ ಹಚ್ಚಿ ಬಿಡತ್ತೆ. ಮಂಗ್ ಕಾಯಿಸಿ ಹೋಗಿ 4ನೇ ಕೊಯ್ಲಿ ಜೋತ ಬಿಟ್ಟನಂತ. ಊರ ಮಂದಿ ನಗ್ತಂತ. ಹೆಂಡ್ತಿ ಸರಿಯಾಕಿ ಮಸ್ ನಗ್ತದ್ಲಂತ. ದಶ ಬತ್ಲ ಜೋತ ಬಿದ್ದುಬಿಟ್ಟನ. ಯಪ್ಪೋ ಗಂಟೆ ಅಳಾಡ್ಸಿ ಅಂತ. ಏನಾಯ್ತು ಅಂತ ಜನರು ಎಂಥ ಜಿಪ್ ಮಂದಿ ಐತಿ ಅವನು ಹೆಂಗದ ಅನ್ನೋದು ನಿಂತು ನೋಡಿ ನಗ್ತಂತ. ಅದಕ್ಕೆ ಮಾಡೋ ಕೆಲಸ ಮಾಡಿದ್ರ ಜನ ಒಪ್ತಾರ. ಅದಕ್ಕೆ ಜನ ಒಪ್ಪ ಕೆಲಸ ಮಾಡ್ಬೇಕು ಎಂದಿಗೆ ಜನ ಒಪ್ಪಲಾರ ಕೆಲಸ ಮಾಡಬಾರ್ದು. ಎಷ್ಟು ಮಾಡೋಕೆ ಜಿಪ್ತಾನ ಅಷ್ಟ ಮಾಡ್ಬೇಕು. ಇದು ಜಿಪ್ತನ ಮಾಡೋರಿಗೆ ಇದೊಂದು ಕತೆ ಹೇಳಿ ನಾನು. ಜಿಪ್ತನ ಭಾಳ ಮಾಡಬೇಡ್ರಿ. ನೀವು ಜಿಪ್ತನ ಮಾಡ್ಲಿಕ್ಕಪ್ಪ ಅಂತಂದ್ರೆ ಅದು ನಿನ್ನ ಜನ ಕಾಪಾಡ್ತಿದ್ರು. ಈ ದಶಬತ್ಲ ನೀನು ಜೋತಾಡ್ದನ ತಪ್ತಿತ್ತು. ಆ ಗಾದಿ ₹100 ನಿಮ್ಗೆ ₹1,000 ಅದು ಗಾದಿಗೆ. ಎಲ್ಲರಿಗೂ ನಮಸ್ಕಾರ. ಇದು ವಿಡಿಯೋ ಭಾಳ ಲೆಂತ್ ಐತಿ. ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ಇಷ್ಟ ಆದ್ರೆ ನಮ್ಮ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲಿಗೆ ಈ ಒಂದು ಒಳ್ಳೆ ಕಲಾವಿದನ ಬೆಳೆಸ್ರಂತ ನಾನು ಕೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಈ ಕತೆ ಹೆಂಗೈತೆ ಅಂತ ನೀವು ಕಮೆಂಟ್ ಮಾಡ್ಬೇಕಿದ್ರಾಗ ಲೈಕ್ ಮಾಡಿ.